ಗೊತ್ತಾ ಇವರು ಯಾರು ಅಂದ್ರೆ ಇನ್ಯಾರು ಬಿಬಿಎಂಪಿ ಅವರು ಕಷ್ಟ ಕಾಲದಲ್ಲಿ ಬಿಬಿಎಂಪಿ ಜೊತೆ ಕೈ ಜೋಡಿಸಿದ್ರು ಟಿಟಿ ಮಾಲೀಕರು ಟೆಂಪೋ ಟ್ರಾವೆಲರ್ ಗಳನ್ನೇ ಆಂಬ್ಯುಲೆನ್ಸ್ ಮಾಡಿದ್ದಾರೆ ಬಿಬಿಎಂಪಿ ಅವರು ನಿಮಗೂ ಕೂಡ ಗೊತ್ತಿದೆ ಯಾಕಂದ್ರೆ ಯಾವುದೇ ಸೋಂಕಿನ ಲಕ್ಷಣ ಇಲ್ಲದಂತವರನ್ನ ಟಿಟಿಗಳಲ್ಲಿ ಕರ್ಕೊಂಡು ಹೋಗ್ಬೋದು ಅಂತವರಿಗೆ ಆಂಬ್ಯುಲೆನ್ಸೇ ಬೇಕು ಅಂತೇನಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಬಾಡಿಗೆಯನ್ನ ಪಡೆಯಲಾಗಿದೆ ಟಿಟಿಗಳನ್ನ ಬಾಡಿಗೆ ಆಂಬ್ಯುಲೆನ್ಸ್ ನಿಂದ ಬಿಬಿಎಂಪಿಗೆ ಬರ್ತಾ ಇದೆಯಾ ಕಮಿಷನ್ನು ಅನ್ನುವ ಪ್ರಶ್ನೆ ಎದ್ದಿದೆ ಸಹಜವಾಗಿ ಯಾವುದೇ ಲಾಭ ಇಲ್ಲದೆ ಅಧಿಕಾರಿಗಳು ಈ ರೀತಿಯಾದಂತ ಕೆಲಸ ಕೈ ಹಾಕೋದಿಲ್ಲ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಅನುಮಾನ ಮೂಡಿಸ್ತಾ ಇದೆ ಬಿಬಿಎಂಪಿ ಕೊಟ್ಟಿರುವಂತ ಲೆಕ್ಕ ಯಾವ ರೀತಿಯಾಗಿದೆ ಲೆಕ್ಕ ಅನ್ನೋದನ್ನ ತೋರಿಸ್ತೀವಿ ನ್ಯೂಸ್ 18 ಕನ್ನಡ ಬಯಲು ಮಾಡ್ತಾ ಇದೆ ಬಿಬಿಎಂಪಿಯ ಕರ್ಮಕಾಂಡ ಟೆಂಪೋ ಟ್ರಾವೆಲರ್ ಗಳಿಗೆ ದರ ನಿಗದಿ ಮಾಡಿರುವಂತ ಬಿಬಿಎಂಪಿ ಅವರಿಗೆ ಹೇಳಿರುವಂತ ಒಂದು ಹಣದ ಲೆಕ್ಕನೆ ಒಂದು ಇವರು ಕೊಡ್ತಾ ಇರುವಂತ ಲೆಕ್ಕನೆ ಒಂದು ಟಿಟಿ ವಾಹನಗಳಿಗೆ ತಿಂಗಳಿಗೆ ಬರೋಬ್ಬರಿ 1.5 ಲಕ್ಷವನ್ನ ಬಿಬಿಎಂಪಿ ತೋರಿಸ್ತಾ ಇರುವಂತದ್ದು ರೆಕಾರ್ಡ್ ನಲ್ಲಿ ತೋರಿಸ್ತಾ ಇರುವಂತದ್ದು 1.5 ಲಕ್ಷ ಕೊಡ್ತಾ ಇದೀವಿ ಒಂದೊಂದು ಟಿಟಿಗೆ ಅಂತ ಟಿಟಿ ಮಾಲೀಕರಿಗೆ ಫಿಕ್ಸ್ ಮಾಡಿರುವಂತದ್ದು ಅವ್ರ ಜೊತೆ ಮಾತನಾಡಿರುವಂತದ್ದು 90,000 ರೂಪಾಯಿ ಅವ್ರ ಜೊತೆ ಮಾತಾಡಿರೋ 90,000 ರೂಪಾಯಿ ಇಲ್ಲಿ ಲೆಕ್ಕ ಕೊಡ್ತಾ ಇರೋದು 1.5 ಲಕ್ಷ ರೂಪಾಯಿ ಬಿಬಿಎಂಪಿಯಿಂದ ನಿಗದಿಯಾಗಿರೋದು ಒಂದ್ ರೇಟು ಟಿಟಿ ಮಾಲೀಕರಿಗೆ ಹೇಳ್ತಿರೋದೆ ಮತ್ತೊಂದು ರೇಟು ಆಂಬ್ಯುಲೆನ್ಸ್ ನಿಂದ ಬಿಬಿಎಂಪಿಗೆ ಬರ್ತಾ ಇದೆಯಾ ಕಮಿಷನ್ ಅನ್ನುವ ಪ್ರಶ್ನೆ ಇದೆಯಲ್ಲ ಸ್ಪಷ್ಟವಾಗಿ ಯಾರಿಗೆ ಆದ್ರೂ ಗೊತ್ತಾಗುತ್ತೆ 1.5 ಲಕ್ಷ ಅವರು ಇವ್ರು 90,000 ಫಿಕ್ಸ್ ಮಾಡ್ಕೊಂಡಿರೋದು ಸರ್ ಅದೇ ಸರ್ ಎಷ್ಟು ಕೊಡ್ತಿದ್ದಾರೆ ಅಂತ ಒಂದು ಸರ್ಕಾರದಿಂದ ಈಗ ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಿದ್ದಾರೆ ಸರ್ ಈಗ ಒಂದು ಟಿಟಿ ವೆಹಿಕಲ್ಗೆ ಸರ್ ನಾವು ಕಾಂಟ್ಯಾಕ್ಟ್ ಇಂದ ಹಚ್ಚಿದ್ವಿ ಸರ್ ಅದು ನಮ್ಗೆ ಇದು 90,000 ಕೊಡ್ತೀನಿ ಅಂತ ಹೇಳಾರೆ ಸರ್ ಅಂದ್ರೆ ಈಗ ಸರ್ಕಾರದವರು ನಿಗದಿ ಮಾಡಿರೋಂಥ ಬೆಲೆ ಬಂದ್ಬಿಟ್ಟು 1,50,000 ರೂಪಾಯಿ ಒಂದು ವೆಹಿಕಲ್ ಕೊಡಬೇಕು ಅಂತ ಸೊ ಅದಕ್ಕೆ ನಿಮ್ಗೆ ಈಗ ಎಷ್ಟು ತಲುಪಿಸ್ತಿದ್ದಾರೆ ಕೈಗೆ ಅಂತ ನಮಗ್ 90,000 ಕೊಡ್ತೀನಿ ಅಂತ ಅಂದವ್ರೆ ಸರ್ ಅದು ಬಿಲ್ಲು ಬಂದಿಲ್ಲ ಇದು ಗೊತ್ತಾಗುತ್ತೆ ಸರ್ ಈ ತಿಂಗಳು ಬಿಲ್ ಬಂದ್ಮೇಲೆ ಲಾಸ್ಟ್ ಮಂತ್ ಬಿಲ್ ಬಂದಿದೆಯಾ ಸರ್ ಇಲ್ಲ ಸರ್ ನಾವು ಅಟ್ಯಾಚ್ ಮಾಡಿರೋದ ಇವಾಗ ಮೊನ್ನೆ ಸರ್ ಅಟ್ಯಾಚ್ ಮಾಡಿದ್ದೆ ಇದೇ ತಿಂಗಳು ಅಟ್ಯಾಚ್ ಮಾಡ್ಕೊಂಡಾಗ ನಿಮ್ಗೆ ಹೇಳಿರೋಂಥದ್ದು 90,000 ರೂಪಾಯಿ ಕೊಡ್ತೀವಿ ಅಂತ ಹೌದು ಸರ್ ಈಗ ಯಾರು ಕೊಡ ಸರ್ ಅದು ಬಿಬಿಎಂಪಿ ಕಡೆಯಿಂದ ಬರುತ್ತೆ ಹೇಗೆ ನಿಮ್ಗದು ನಮ್ಗೆ ಕಾಂಟ್ರಾಕ್ಟ್ ಕಡೆಯಿಂದ ಬರುತ್ತೆ ಸರ್ ಸರ್ ಅದೇ ಸರ್ ಎಷ್ಟು ಕೊಡ್ತಿದ್ದಾರೆ ಅಂತ ಒಂದು ಸರ್ಕಾರದಿಂದ ಈಗ ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಿದ್ದಾರೆ ಸರ್ ಈಗ ಒಂದು ಟಿಟಿ ವೆಹಿಕಲ್ಗೆ ಸರ್ ನಾವು ಕಾಂಟ್ಯಾಕ್ಟ್ ಇಂದ ಹಚ್ಚಿದ್ವಿ ಸರ್ ಅದು ನಮ್ಗೆ ಇದು 90,000 ಕೊಡ್ತೀನಿ ಅಂತ ಹೇಳಾರೆ ಸರ್ ಅಂದ್ರೆ ಈಗ ಸರ್ಕಾರದವರು ನಿಗದಿ ಮಾಡಿರೋಂಥ ಬೆಲೆ ಬಂದ್ಬಿಟ್ಟು 1,50,000 ರೂಪಾಯಿ ಒಂದು ವೆಹಿಕಲ್ ಕೊಡಬೇಕು ಅಂತ ಸೊ ಅದಕ್ಕೆ ನಿಮ್ಗೆ ಈಗ ಎಷ್ಟು ತಲುಪಿಸ್ತಿದ್ದಾರೆ ಕೈಗೆ ಅಂತ ನಮಗ್ 90,000 ಕೊಡ್ತೀನಿ ಅಂತ ಅಂದವ್ರೆ ಸರ್ ಮೈಸೂರಿನ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಸೋಂಕಿತರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಯುವತಿಯರು ಮಹಿಳೆಯರು ಹಾಗೂ ಪುರುಷರು ಕೋವಿಡ್ ಸೆಂಟರ್ ನಲ್ಲಿ ಹಾಡಿಗೆ ಸ್ಟೆಪ್ಸ್ ಅನ್ನ ಹಾಕಿದ್ದಾರೆ ಎಸಿಂಪ್ಟಮ್ಯಾಟಿಕ್ ಸೋಂಕಿತರಿಗೆ ಮೀಸಲಿರುವಂತಹ ದಟ್ಟಗಹಳ್ಳಿ ಬಳಿಯ KSOU ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಈ ರೀತಿಯಾಗಿ ಡ್ಯಾನ್ಸ್ ಅನ್ನ ಮಾಡಿರುವಂತದ್ದು ಎಂಜಾಯ್ ಮಾಡ್ತಿದ್ದಾರೆ ಕೆಲವರು ಅನ್ಕೊಳ್ತಿರ್ತಾರೆ ಕೋವಿಡ್ ಕೇರ್ ಸೆಂಟರ್ಗೆ ಆಗದಂತ ಸಂದರ್ಭದಲ್ಲಿ ಹೇಗಿರುತ್ತೋ ಏನೋ ನರ್ಕ ಯಾತನೆ ಏನೋ ಅಂತ ಕೆಲವರು ಅನ್ಕೊಳ್ತಾ ಇರ್ತಾರೆ ಆ ರೀತಿಯಾಗಿ ಇರೋದಿಲ್ಲ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಶೀಘ್ರವೇ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ ಹಿರಿಯರಿಗೆ ಶುರುವಾಗಿದೆ ಕುರ್ಚಿಯ ಸಂಕಟ ಏಕೆಂದರೆ ಕುರ್ಚಿ ಕೈತಪ್ಪಿ ಹೋಗಬಹುದು ಅನ್ನುವ ಆತಂಕ ಎದುರಾಗಿದೆ ಸಾಕಷ್ಟು ಜನರಿಗೆ ಸ್ಥಾನ ಉಳಿಸಿಕೊಳ್ಳಿಕ್ಕೆ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೆಲವರಿಗೆ ಮಂತ್ರಿ ಸ್ಥಾನವನ್ನ ನೀಡಲಾಗಿತ್ತು ಆ ಎಕ್ಸ್ಪೆಕ್ಟೇಷನ್ ಅನ್ನ ಹುಸಿಗೊಳಿಸಿಕೊಂಡಿದ್ದಾರೆ ಅವರು ದಿಢೀರ್ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಆಗಿರುವಂತಹ ಸವದಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಗೆ ಅವರು ಯತ್ನವನ್ನ ಮಾಡ್ತಾ ಇದ್ದಾರೆ ಕುತೂಹಲ ಮೂಡಿಸಿದೆ ಸವದಿ ಅವರ ದೆಹಲಿಯ ಭೇಟಿ ಸಚಿವ ಸಂಪುಟದಿಂದ ಕೈಬಿಡುವಂತ ಆತಂಕ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಪುನಾರಚನೆ ಆಗುವಂತ ಸಂದರ್ಭ ಎದುರಾಗ್ತಾ ಇದೆ ಸವದಿ ಅವರಿಗೆ ಅದೇ ಟೆನ್ಷನ್ ಕಾಡ್ತಾ ಇದೆಯಾ ಅದೇ ಕಾರಣಕ್ಕೋಸ್ಕರನೇ ದೆಹಲಿಗೆ ಹೋಗಿರ್ಬೋದಾ
ಪೃಥ್ವಿರಾಜ್ ಹಾರನಹಳ್ಳಿ ಲಕ್ಷ್ಮಣ್ ಸವದಿ ಅವರು ಅಥಣಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಸೋತಂತ ಲಕ್ಷ್ಮಣ್ ಸವದಿಯನ್ನ ದಿಢೀರ್ನೆ ಅವರನ್ನ ಡಿಸಿಎಂ ಹಾಗೂ ಸಚಿವರನ್ನಾಗಿ ಮಾಡಲಾಯಿತು. ಬಿಜೆಪಿ ಹೈಕಮಾಂಡ್ ಮತ್ತು BL ಸಂತೋಷ್ ಅವರು ಈ ನಿರ್ಧಾರ ಗಾಣಿಗ ಲಿಂಗಾಯತ ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದಲ್ಲಿ ಪರ್ಯಾಯವಾಗಿ ಮತ್ತೊಬ್ಬ ಲಿಂಗಾಯತ ನಾಯಕನಾಗಿ ಬೆಳೆಯುವ ಅವಕಾಶಕ್ಕಾಗಿ ಮತ್ತು ಅವರಿಗೆ ಒಂದು ಹೊಸ ಅವಕಾಶವನ್ನು ಕೂಡ ಕೊಟ್ಟರು. ಆದರೆ ಲಕ್ಷ್ಮಣ್ ಸವದಿ ಸಚಿವ ಸ್ಥಾನ ನಿರ್ವಹಿಸುವಲ್ಲಿ ಮತ್ತು ಡಿಸಿಎಂ ಪಟ್ಟವನ್ನು ನಿರ್ವಹಿಸುವಲ್ಲಿ ವಿಫಲರಾಗಿದ್ದು ಮತ್ತು ಎಲ್ಲೊಂದು ಕಡೆ ಪರ್ಯಾಯವಾಗಿ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ನಾಯಕರಾಗಿ ಬೆಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇವ್ರ ಮೇಲೆ ಇಟ್ಟಿದ್ದಂತ ಭರವಸೆ ಕೂಡ ಹುಸಿಯಾಯಿತು. ಇದೀಗ ಆಗಸ್ಟ್ ನಲ್ಲಿ ಸಂಪುಟ ಪುನರ್ರಚನೆ ಮಾತು ಕೇಳಿ ಬರ್ತಿದೆ. ಇದರ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಅಪಸ್ವರ ಎತ್ತಿದೆ ಮತ್ತು ಅಸಮಾಧಾನ ಕೂಡಗೊಂಡಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಕೊಟ್ಟ ಕುದುರೆಯನ್ನು ಸರಿಯಾಗಿ ಹೇರಿಲ್ಲ ಅನ್ನೋದು ಕೂಡ, ಸವಾರಿನೂ ಕೂಡ ಮಾಡಿಲ್ಲ ಅನ್ನೋದು ಕೂಡ ಹೈಕಮಾಂಡ್ ನ ಆಪಾದನೆ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನ ಕೈತಪ್ಪು ಸಾಧ್ಯತೆ ಇದೆ, ಡಿಸಿಎಂ ಹುದ್ದೆಯು ಕೂಡ ಕೈತಪ್ಪು ಸಾಧ್ಯತೆ ಇದೆ ಎಂಬ ಆತಂಕ ಲಕ್ಷ್ಮಣ್ ಸವದಿಗೆ ಎದುರಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರು ಸರ್ಕಾರದ 1 ವರ್ಷದ ಸಾಧನೆಯ ನಡುವೆ ಕೂಡ, ಸಂಭ್ರಮದ ನಡುವೆ ಕೂಡ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲು ತೀರ್ಮಾನಿಸಿದ್ದಾರೆ. ಹಾಗಾಗಿ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಜಾಂಡಾ ಹೂಡಿರುವ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಭೇಟಿಗಾಗಿ ಕಾಯ್ತಿದ್ದಾರೆ. ಆ ಮುಖಾಂತರ ಎಲ್ಲೊಂದ್ ಕಡೆ ಸಚಿವ ಸ್ಥಾನ ಕೈತಪ್ಪಬಾರದು ಮತ್ತು ತಮ್ಮ ಹುದ್ದೆಯನ್ನ ಉಳಿಸಿಕೊಳ್ಳಲಿಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಕ್ಷ್ಮಣ್ ಸವದಿ ಅವರು ಸರ್ಕಸ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್ ಹಾರನಹಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವೆಷ್ಟೀವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.